ನಮಸ್ಕಾರ. ನನ್ನ ಹೆಸರು ಮೌಲಾ ಹುಸೇನ್ ಪಾಷಾ ಅಂತ ಹೇಳಿ. ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ಇದು ವಿವೇಕ್ ನಗರ್ ಬಸ್ ಸ್ಟಾಪ್. ಇದು ಆ್ಯಕ್ಚುಲಿ ರವಿ ಟೆಂಟ್ ಹತ್ರ ಮೋರಿ ಇದೆ. ನೀವು ನೋಡ್ತಾ ಇದ್ದೀರಾ, ಬಸ್ಸಸ್ನ BTS ಬಸ್ಸಸ್ನ ಇಲ್ಲಿ ನಿಲ್ಲಿಸೋದಿಲ್ಲ. ತುಂಬ ವರ್ಷದಿಂದ ಇದು ಬಸ್ ಸ್ಟಾಪ್ ಈ ಥರ ಇದೆ. ಬಿಸಿಲಾಗಲಿ ಮಳೆ ಆಗಲಿ ಪ್ಯಾಸೆಂಜರ್ಗಳು ಎಲ್ಲಿ ನಿಂತ್ಕೋಬೇಕು ಜನಗಳು. ನೋಡಿ, ಇದು ಬಸ್ ಸ್ಟಾಪ್. ಇದು ಪೀಪಲ್ ರೈಟ್ಸ್ ವಿಮನ್ ಕಡೆಯಿಂದ ನಾವು ಇದನ್ನು ವಿಡಿಯೋ ಮಾಡ್ತಾಯಿದ್ವಿ. ನಮ್ಮ ಅಧ್ಯಕ್ಷರೆಲ್ಲರೂ ಇದ್ದಾರೆ. ನೋಡಿ, ಬಸ್ ಸ್ಟಾಪ್ ಇದೆ. ಇದು ಬಸ್ ಸ್ಟಾಪ್. ಇದು ಇಲ್ಲಿ ಬಸ್ಸಸ್ ಯಾರೂ ನಿಲ್ಲಿಸಲ್ಲ. ಇದ್ರ ಮೇಲೆ ಏನೂ ಇಲ್ಲ, ಹೆಸರಿಗೆ ಬಸ್ ಸ್ಟಾಪ್ ಮಾತ್ರ ಇದೆ. ಮುಂದೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಲ್ಲಿ ನಿಲ್ಲಿಸ್ತಾರೆ ಬಸ್ಸಸ್ನ, ಯಾವ ರೀತಿ ಜನಗಳು ನಿಂತ್ಕೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ವಿಡಿಯೋನ ತೋರಿಸ್ತಾ ಇದ್ದೀನಿ, ಯಾವ ರೀತಿ ನಿಂತ್ಕೋಬೇಕು ಜನನ ಇಲ್ಲಿ ಜನಗಳು. ನೋಡಿ, ಇಲ್ಲಿ ಬಸ್ ಸ್ಟಾಪ್ ಇರೋದು ಅಲ್ಲಿ, ಜನ ನಿಂತ್ಕೊಂತಿರೋದು ಇಲ್ಲಿ. ಈ ಥರ ಕಸದ ತೊಟ್ಟಿಲಿನಲ್ಲಿ ಜನಗಳು ನಿಂತ್ಕೋಬೇಕು. ಏನು ಕರ್ಮ ಸರ್ ನಮ್ಮದು? ಹೇಳಿ. ಪಬ್ಲಿಕ್ ಬಂದು ಈ ಥರ ನಿಂತ್ಕೋಬೇಕು. ಬಸ್ಸಲ್ಲಿ ನಿಲ್ಲಿಸಲ್ಲ, ಇಲ್ಲಿ ನಿಲ್ಲಿಸ್ತಾನೆ ಬಸ್ನ. ನೋಡ್ತಾ ಇದ್ದೀರಾ. ಈಗ ಮುಂದಿನ ಮಾತು ನಮ್ಮ ಉಸ್ಮಾನ್ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ ಪೀಪಲ್ ರೈಟ್ಸಿಂದ. ನೋಡಿ, ಬಸ್ ಸ್ಟಾಪ್ ಇಲ್ಲ, ಇಲ್ಲಿ ಬಸ್ಸಸ್ ಬಂದು ಇಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಅಧ್ಯಕ್ಷರೇ, ಒಂದೆರಡು ಮಾತಾಡಿ ನೀವು ಇದ್ರ ಬಗ್ಗೆ. ಲಗಾಲು ಈಗ ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟ್ ಅವರು ಮಾತಾಡ್ತಾ ಇದ್ದಾರೆ. ಉಸ್ಮಾನ್ ಅವರು ಮಾತಾಡಿ ಸರ್. ನಮಸ್ಕಾರ, ನಾನು ಉಸ್ಮಾನ್ ಆಟೋವಾಲ, ಆಲ್ ಇಂಡಿಯಾ ಪೀಪಲ್ ರೈಟ್ಸ್ ಎಕ್ಸಿಕ್ಯೂಷನ್ ಮೂಮೆಂಟ್ನ ಪಬ್ಲಿಕ್ ರಿಲೇಷನ್ ಅಧಿಕಾರಿಯಾಗಿ ಮಾತಾಡ್ತಾ ಇದ್ದೀನಿ. ಸರ್, ತಾವು ಗಮನಿಸ್ಬೋದು, ಏನು ಗಮನಿಸ್ಬೋದು ಅಂದರೆ, ನೋಡಿ ಇಲ್ಲಿ ಇಷ್ಟು ಪ್ಲೇಸ್ ಇದೆ. ಇದೊಂದಿಷ್ಟು ಪ್ಲೇಸ್ ಇದ್ಮೇಲೆ ಏನಾಗಿದೆ, ಇದು ಸಮತಾ ನಗರ ಅಂತ, ಇದು ಬಂದು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಸಮತಾ ನಗರ ಅಂತ. ಇಷ್ಟೊಂದು ಪ್ಲೇಸ್ ಹಿಂದೆ ಬಿಟ್ಟಿದ್ದಾರೆ. ಅಲ್ಲೆಲ್ಲ ಗಿಡ ಮರಗಳಿದೆ, ಅದು ಯಾರು ಸ್ವಚ್ಛ ಮಾಡಿಲ್ಲ. ಅದು ಸ್ವಚ್ಛ ಮಾಡಿ ನಾನು ಏನಾಗುತ್ತೆ ಅಂದರೆ, ಹುಳು ಹುಪ್ಪಟ್ಟೆ ಹಾವು ಕಪ್ಪೆ ಏನಾದರೂ ಇರ್ಬೋದು, ಬಂದು ಜನರಿಗೆ ಕಳ್ಕೋಬೋದು, ಜನರು ಸಾವಿಗೀಡಾಗ್ಬೋದು, ಅವರ ಪ್ರಾಣಿ ಹಾನಿ ಆಗ್ಬೋದು. ಇನ್ನೊಂದೇನಿದೆ ಅಂದರೆ, ನೋಡಿ, ಈ ಫುಟ್ಪಾತ್ ಮೇಲೆ ಇವರು BBMP ಅವರು ಈ ರಿಂಗ್ಸ್ ಹಾಕಿಬಿಟ್ಟಿದ್ದಾರೆ. ಅದೆಷ್ಟು ದಿನ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಜನ ಏನು ಹೇಳ್ತಾರೆ ಅಂದರೆ, ಒಂದು 3-4 ತಿಂಗಳಿಂದ ಬಿದ್ದಿದೆ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಬನ್ನಿ ಸರ್. ನೋಡಿ, ಇದು ಬಸ್ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಇದು ಸಮತಾ ನಗರ ಬಸ್ ಸ್ಟಾಪ್ ಅಂತ ಇದು ಮಾಡ್ಕೊಂಡಿದ್ದಾರೆ. ಈ ಬಸ್ ಸ್ಟಾಪ್, ಈ ಫುಟ್ಪಾತ್ ನೋಡಿ, ಈ ಫುಟ್ಪಾತ್ ನೋಡಿ ಹೇಗಿದೆ ಅಂತ. ಇದು ಫುಟ್ಪಾತ್ ಥರ ಕಾಣುತ್ತಾ? ಇದು ಇಲ್ಲಿ ನೋಡಿ ಹೇಗಿದೆ. ಇದು ಯಾವ ಹುಳು ಹುಪ್ಪಟ್ಟೆ ಎಲ್ಲ ಸೇರ್ಕೊಳ್ಳುವ ಇದೆ. ಆಕ್ಚುಲಿ ಈ ಬಸ್ ನಿಲ್ದಾಣ ಇರೋದು ಅಲ್ಲಿ ಕ್ರಾಸಿಂಗಲ್ಲಿ. ಅವನೇನು ಮಾಡ್ತಾರೆ, ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ತಂದು ಹಿಂಗೆ ನಿಲ್ಲಿಸ್ತಾರೆ. ಯಾರಾದರೂ ಶಾಲಾ ಮಕ್ಕಳು, ಪಾಪ ಯಾರಾದರೂ ಮಹಿಳೆಯರು, ಕುಂಟರು, ಕುರುಡರು, ಅಮಾಯಕರು, ಅಂಗವಿಕಲಕರು ಯಾರಾದರೂ ಬರ್ಬೋದು. ಬಂದ್ಬಿಟ್ಟು ಇಲ್ಲಿ ಬಸ್ಸು ಕಾಯುವಾಗ ಬಸ್ ನಿಲ್ದಾಣದಲ್ಲಿ ಇಲ್ಲಿಂದ ಯಾರಾದರೂ ಹಾವೇ ಬರ್ಬೋದು, ಚೇಳೆ ಬರ್ಬೋದು, ಏನೋ ಬರ್ಬೋದು. ಅವ್ರಿಗೆ ಕಚ್ಚಿ ಅವರು ಸತ್ತು ಹೋಗಿ ಅವರಿಗೆ ಪ್ರಾಣಹಾನಿ ಆದರೆ ಯಾರು ಸರ್ ಜವಾಬ್ದಾರಿ? GBA, ನಿಮ್ಮ BBMP ಏನು ಮಾಡ್ತಾ ಇದೆ ಸರ್? ಟ್ಯಾಕ್ಸ್ ಯಾರಿಂದ ತಗೊಳ್ತಿದ್ದೀರಾ ಸರ್? ಜನರಿಂದ ಟ್ಯಾಕ್ಸ್ ತಗೊಳ್ತಾ ಇದ್ದೀರಾ ನೀವು. ಜನರಿಂದ ಟ್ಯಾಕ್ಸ್ ತಗೊಂಡ್ಮೇಲೆ ಜನ ಓಡಾಡೋ ಫುಟ್ಪಾತ್ ಹೀಗಿರ್ಬೇಕಾ ಸರ್? ಓಡಾಡೋ ಫುಟ್ಪಾತ್ ಹೀಗಿರ್ಬೇಕಾ? ಜನ ಟ್ಯಾಕ್ಸ್ ಕೊಟ್ಟು ಜನ ನಿಮಗೆ ಸಾಕ್ತಾ ಇದ್ದಾರೆ. BBMPಗೂ ಸಾಕ್ತಾ ಇದ್ದಾರೆ, GBAಗೂ ಸಾಕ್ತಾ ಇದ್ದಾರೆ, MLAಗೂ ಸಾಕ್ತಾ ಇದ್ದಾರೆ, MP ಗೂ ಸಾಕ್ತಾ ಇದ್ದಾರೆ, ಎಲ್ಲರಿಗೂ ಸಾಕ್ತಾ ಇದ್ದಾರೆ. ಅಂಥ ಕಾಲದಲ್ಲಿ ನೀವು ಈ ಜನ ಓಡಾಡೋ ಈ ಒಂದು ಫುಟ್ಪಾತ್ ಅನ್ನು ಈ ಗಟ್ಟಿಯಾಗಿ ಇಟ್ಟಿದ್ದೀರಲ್ಲ, ಇಲ್ಲಿ ಅಧಿಕಾರಿಗಳು ಯಾರೂ ಇಲ್ವಾ? ಎಲ್ಲ ಸತ್ತೋಗಿದ್ದಾರಾ? ಅವ್ರಿಗೇನು ಗೊತ್ತಾಗ್ತಾ ಇಲ್ವಾ? ಹೋಗ್ಲಿ, ಇಲ್ಲಿ ಲೋಕಲ್ ಲೀಡರ್ಸ್ ಇದ್ದಾರಲ್ವಾ, ಲೋಕಲ್ ಶಾಸಕರಿದ್ದಾರಲ್ವಾ, ಅವರಾದರೂ ಅವರ ಅಧಿಕಾರಿಗಳಿಗೆ ಕರೆದು ನೋಡಪ್ಪ ಹೀಗಾಗಿದೆ, ಬಸ್ ಸ್ಟ್ಯಾಂಡ್ ಹೀಗಾಗಿದೆ ಅಂತ ಹೇಳೋಕ್ಕಾಗಲ್ವಾ? ಒಬ್ಬ ಅಮಾಯಕರ ಮೇಲೆ ತಳ್ಳೋ ಗಾಡಿಗಳ ಮೇಲೆ ನೀವು ದರ್ಪ ತೋರಿಸ್ತೀರಲ್ವಾ? ಇದ್ಯಾರು ಸರ್ ಮಾಡೋದು ಕ್ಲೀನು? ನೀವು ಟ್ಯಾಕ್ಸ್ ತಗೊಳ್ತಾ ಇಲ್ವಾ ಜನರಿಂದ? ತಗೊಳ್ತಾ ಇದ್ದೀರೋ ಟ್ಯಾಕ್ಸು? ಟ್ಯಾಕ್ಸ್ ತಗೊಳ್ತಾ ಇದ್ದೀರಾ, AC ಗಾಡಿಗಳು ಸುತ್ತಾ ಇದ್ದೀರಾ. ಅದೇ ನಮ್ಮ ಸಾರ್ವಜನಿಕರು ಬಂದು ಒಂದು ಬಸ್ ನಿಲ್ದಾಣದಲ್ಲಿ ನಿಂತ್ಕೋಬೇಕಾದ್ರೆ ಇಷ್ಟು ಅಮಾನುಷವಾಗಿದೆ, ಇಷ್ಟು ಹುಳು ಹುಪ್ಪಟ್ಟೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ವಿಷ ಜಂತುಗಳು ಇರುತ್ತೆ, ಬಂದವರಿಗೆ ಕಚ್ಚೋರು ಸತ್ತೋರು ಯಾರು ಸರ್ ಜವಾಬ್ದಾರಿ? ನಿಮ್ಮನೆ ಮಕ್ಕಳೆಲ್ಲ ಆರಾಮಾಗಿ AC ಕಾರಲ್ಲಿ ಹೋಗ್ತಾರಲ್ವಾ? ಅದೇ ಜನ ನಿಮಗೆ ಓಟ್ ಹಾಕಿ ಬಂದಿರೋ ಜನ ಏನು ಮಾಡಬೇಕು? ಈ ಕೊಚ್ಚೆಯಲ್ಲಿ ನಿಂತ್ಕೋಬೇಕಾ? ಇದು ಸಮತಾ ನಗರನ ಅಥವಾ ಕೊಚ್ಚ ನಗರನ? ಇದು ನೋಡಿ, ಇದು ಹೇಗಿದೆ, ಇಲ್ಲಿ ತೋರಿಸಿದ್ದಾರೆ ನೋಡಿ, ಇದು ಹೇಗಿದೆ. ಇದನ್ನು ಕಸ ರಾಶಿ BBMP ಅವ್ರು ಏನು ಮಾಡ್ತಾ ಇದ್ದಾರೆ? ಮಣ್ಣು ತಿಂತಾ ಇದ್ದಾರಾ? ಇಲ್ಲ ನಿದ್ದೆ ಮಾಡ್ತಾ ಇದ್ದಾರಾ? ಇಲ್ಲ ಸತ್ತೋಗ್ಬಿಟ್ಟಿದ್ದಾರೆ ಎಲ್ಲರೂ. ನೋಡಿ, ಫುಟ್ಪಾತ್ ಕ್ಲಿಯರ್ ಮಾಡಿ ಗಾಡಿಗಳಿಗೆ ಎಫ್ಸಿ ಅಂತ ನೀವೆಲ್ಲ ಹೇಳ್ತಾ ಇದ್ದೀರಲ್ಲ. ಕೃಷ್ಣ ಬೈರೇಗೌಡ್ರೆ,
ಮೊದಲು ಇದನ್ನು ಕ್ಲೀನ್ ಮಾಡಿಸಿ, ಇದನ್ನು ಕ್ಲೀನ್ ಮಾಡಿಸಿ, ನೀವು ಇದನ್ನು ಕ್ಲೀನ್ ಮಾಡಿಸಿ ನೋಡಿ ಹೇಗಿದೆ. ಬೆಂಗಳೂರು ನಗರ ಅಭಿವೃದ್ಧಿ ಆಗಿರುವ ನೀವು ಕೃಷ್ಣ ಬೈರೇಗೌಡ್ರೆ, ನೀವು ತಳ್ಳೋ ಗಾಡಿ ಅವರಿಗೆ ಪಾಪ ನೀವು ದರ್ಪಾ ತೋರಿಸಿ ಎಲ್ಲರಿಗೂ ಹೇಳ್ತೀವಿ ಅಧಿಕಾರಿಗಳಿಗೆ ಹೆಚ್ಚಿ ಅಂತ. ಅಲ್ಲಿ ಯಾರು ಬರ್ತಾ ಇದ್ದಾರೆ, ನಿಮ್ಮ ಟ್ರಾಫಿಕ್ ಪೊಲೀಸ್ ಆಗ್ಬೋದು, ಲಾ ಅಂಡ್ ಆರ್ಡರ್ ಆಗ್ಬೋದು, ಇಲ್ಲಾಂದ್ರೆ ಅವ್ರದ್ದು ಪಿಂಪ್ಗಳು ಇರ್ತಾರೆ, ಅವರ ಏಜೆಂಟ್ಗಳು ಇರ್ತಾರೆ, ಎಲ್ಲ ಬಂದು ಅವ್ರಿಗೆ ಗಾಡಿ ಎಬ್ಬಿಸ್ತಿದಾರಲ್ಲ. ಈ ಫುಟ್ಪಾತ್ ಯಾರು ಸರ್ ಕ್ಲಿಯರ್ ಮಾಡೋದು? ಇದು ಯಾರು ಜವಾಬ್ದಾರಿ? ಇದು ನೋಡಿ, ಇದು ನೋಡಿ, ಇದೇನು ಕೊಚ್ಚನಗರದ ಸಮತಾ ನಗರನ ಇದು? ಇಲ್ಲಿ ಶಾಸಕರಾದಂಥ ನಮ್ಮ ಹ್ಯಾರಿಸ್ ಅವರಲ್ಲಿ ನಮ್ಮ ಮನವಿ ಏನಂದ್ರೆ, ಸರ್ ನಿಮ್ಮ ಅಧಿಕಾರಿಗಳು ಕರೆದುಬಿಟ್ಟು ಅವ್ರಿಗೆ ನೀವು ಒಂದು ಅದೇನು ಮಾಡ್ತೀರೋ ಗೊತ್ತಿಲ್ಲ ನಮಗೆ, ಅವ್ರಿಗೆ ಹೇಳಿ ನಮಗೆ ಜನ ಟ್ಯಾಕ್ಸ್ ಕೊಡ್ತಾ ಇದ್ದಾರಪ್ಪ, 5 ವರ್ಷ ಆಗಿ ನಾವು ಅವ್ರ ಹತ್ರ ಭಿಕ್ಷೆ ಬೇಡಕ್ಕೆ ಹೋಗ್ಬೇಕು, ಓಟ್ಗೆ ಆ ಭಿಕ್ಷೆ ಬೇಡಕ್ಕೆ ಹೋದಾಗ ಅವ್ರು ಓಟ್ ಹಾಕ್ಬೇಕು ನಮಗೆ ಅಂದ್ರೆ ನಾವೇನಾದ್ರು ಅವ್ರಿಗೆ ಕೆಲಸ ಮಾಡಬೇಕು ಅಂತ. ಅಲ್ಲಿರೋ ಗಾಡಿಗಳಿಗೆ ನೀವು ಎಬ್ಬಿಸ್ತೀರಾ ಎಲ್ಲ ಕಡೆ ಬೆಂಗಳೂರಲ್ಲಿ. ಇಲ್ಲೇನಿದೆ ಸರ್ ಈ ಫುಟ್ಪಾತ್ಗಳ ಮೇಲೆ ಏನಿದೆ ತೋರಿಸಿ. ಈಗ ಬನ್ನಿ ಸರ್, ಈಗ ಬನ್ನಿ ನೋಡಿ, ಇಲ್ಲಿ ಫುಟ್ಪಾತ್ ಅಲ್ವಾ ಇದು? ಇದು ಯಾರು ಸರ್ ಕ್ಲಿಯರ್ ಮಾಡಿಸ್ಬೇಕಿದು? ಯಾರು ಇದಕ್ಕೆ ಸಂಬಂಧಪಟ್ಟವ್ರು? ಯಾರು? BBMP ಅಧಿಕಾರಿಗಳ? ಇಲ್ಲ CBI ಹೇಳಬೇಕಾ? ಯಾರಿಗೆ ಹೇಳ್ಬೇಕು ಹೇಳಿ? ಇಲ್ಲ ಶಾಸಕರಿಗೆ ಹೇಳಬೇಕಾ? ನೋಡಿ ಸರ್, ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ನೋಡಿ, ನೋಡಿ ಇದೊಂದು ಬಸ್ ನಿಲ್ದಾಣ, ಇಲ್ಲಿ ಬಸ್ಸಿಗೆ ನಿಲ್ಲಲ್ಲ. ಇಲ್ಲಿ ನೋಡಿ, ನೋಡಿ ನೀವು ಏನು ಮಾಡಬೇಕಂದ್ರೆ ಇವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡಿ. ಇವರಿಗೆಲ್ಲ ಏನು ಮಾಡಬೇಕು ಅಂದ್ರೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಏನು ವ್ಯವಸ್ಥೆ ಮಾಡಬೇಕು ಅಂದ್ರೆ ಒಂದು 3 ತಿಂಗಳು ಟೈಮ್ ಕೊಡಬೇಕು. 3 ತಿಂಗಳು ಟೈಮ್ ಕೊಟ್ಬಿಟ್ಟು ಬೀದಿ ವ್ಯಾಪಾರಿಗಳಿಗೆ ಹೇಳಬೇಕು, ಅಪ್ಪ ನೀವು ಆ ಕಾಲ ಬದಿಯಲ್ಲಿ ಹಾಕ್ಕೊಳ್ಳಿ ಅಂತ. ಅವ್ರು ಬದಿಯಲ್ಲಿ ಹಾಕೊಳ್ಳೋಕೆ ಹೋದ್ರೆ ಅಲ್ಲಿ ಮನೆಗಳು ಇರುತ್ತೆ, ಆ ಮನೆಗಳು ಅವ್ರು ಬಿಡ್ತಾರೆ ಅವ್ರಿಗೆ ಹೇಳಿ, ಯಾರು ಬಿಡ್ತಾರೆ ಅವ್ರಿಗೆ? ನೋಡಿ ಇವರಿಗೆ ನೀವು ಮೊದಲು ಏನು ಮಾಡಿ ಅಂದರೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಬಿಟ್ಟು, ಇಲ್ಲಾಂದ್ರೆ ನಿಮ್ಮ ಗೋಮಾಳ ಜಮೀನುಗಳು ಇರುತ್ತೆ, ಆ ಜಮೀನುಗಳು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಆಲ್ಟರ್ನೇಟ್ ದಾರಿ ತೋರಿಸಿದ್ಮೇಲೆ ಇವರಿಗೆ ಒಂದು ನೋಟಿಸ್ಗಳು ಕೊಡಿ. ನೋಟಿಸ್ ಕೊಟ್ಮೇಲೆ ಇವರಿಗೆ ಬಿಡಿಸಿ. ಬಡವರು ಸರ್ ಅವ್ರ ಓಟಿಂದಾನೇ ನೀವು ಗೆಲ್ಲೋದು. ನಿಮ್ಗೆ ಯಾವನು ಬಂದು IAS IPS ಅಧಿಕಾರಿಗಳು ಓಟ್ ಮಾಡಲ್ಲ. ಮಾಡ್ತಾ ಇರೋದು ಯಾರು? ಮಿಡಿಲ್ ಕ್ಲಾಸು ಬಡವರಲ್ಲಿ ನೀವು ಓಟ್ ಮಾಡೋದು. ಮೊದಲು ಇವರಿಗೆ ಟೈಮ್ ಕೊಡಿ. ಆ ಟೈಮಲ್ಲಿ ಇವ್ರು ಏನಾದ್ರು ಎತ್ತಿಲ್ಲ ಅಂದರೆ ಅವಾಗ ಏನು ಮಾಡಿ ನೀವೇನಾದ್ರು ಗಂಟೆ ಮಾನವ ವಿಧಿಸ್ಬೋದು ನೀವು ಇವರಿಗೆ. ನೋಡಿ ಅವ್ರಿಗೆ ಮೊದಲು ನೋಟಿಸ್ ಕೊಡಿ. 3 ತಿಂಗಳು ಟೈಮ್ ಕೊಡಬೇಕು ನೀವು. ಕೃಷ್ಣ ಬೈರೇಗೌಡ್ರೆ, ಆಲ್ಮೋಸ್ಟ್ ನಿಮಗೆ ಹೇಳ್ತಾ ಇದ್ದೀವಿ, ಕೃಷ್ಣ ಬೈರೇಗೌಡ್ರೆ ನೀವು ಮಾಡ್ತಾ ಇರೋ ಕೆಲಸ ಭಾರಿ ಒಳ್ಳೆ ಕೆಲಸ. ಬಟ್ ಅವರಿಗೆ ಒಂದು ನೋಟಿಸ್ ಕೊಟ್ಟು 3 ತಿಂಗಳು ಟೈಮ್ ಕೊಡಿ. ಆ 3 ತಿಂಗಳ ಟೈಮಲ್ಲಿ ಅವ್ರು ಏನಾದ್ರು ಎತ್ತಲಿಲ್ಲ ಅಂದರೆ ಅವಾಗ ನೀವೇನು ಆಕ್ಷನ್ ತಗೊಳ್ತೀರ ತಗೊಳ್ಳಿ. ಅಲ್ವಾ? ಮೊದಲು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್. ನಾನು ಆದ್ದರಿಂದ ನಮ್ಮ ಆಲ್ ಇಂಡಿಯಾ ಪೀಪಲ್ ರೈಟ್ಸ್ ಎಕ್ಸಿಕ್ಯೂಷನ್ ಮೂವ್ಮೆಂಟ್ನ ಪಬ್ಲಿಕ್ ರಿಲೇಷನ್ ಅಧಿಕಾರಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ನೀವು ಒಂದು ಸುವ್ಯವಸ್ಥೆ ಮಾಡ್ಕೊಡಿ. ಅವ್ಯವಸ್ಥೆ ಆಗಿದೆ ಪಾಪ. ಬಡಜನು ಎಲ್ಲ ಹೋಗ್ಬೇಕು. ಓಟ್ ಗೆಲ್ಲುವಾಗ ಮಾತ್ರ ಬರ್ತೀರಾ, ಬಡಜನರಿಗೆಲ್ಲ ಓಟ್ ಹಾಕಿ ಅಂತೀರಾ. ಇವ್ರು ಹಾಕೋ ಓಟಿಂದಾನೇ ಸರ್ ನೀವು ಗೆಲ್ತಾ ಇರೋದು. ಆಯ್ತಾ? ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿನ ಲೀಡರ್ ಯಾರಪ್ಪ ಅವರು ಶಾಸಕರಾದಂಥ ಹ್ಯಾರಿಸ್ ಅವರು ಇರ್ಬೋದು, ಅವರು ನಿಮ್ಮ ಅಧಿಕಾರಿಗಳು ಕರೆದ್ಬಿಟ್ಟು ಸರ್ ದಯವಿಟ್ಟು ಹೇಳಿ ಇದೆಲ್ಲ ಕ್ಲೀನ್ ಮಾಡಿಸೋರಿಗೆ ಮೊದಲು ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ. ಪರ್ಯಾಯ ವ್ಯವಸ್ಥೆ ಮಾಡಿ ಇವರು ಅಲ್ಲಿಗೆ ಶಿಫ್ಟ್ ಆಗಬೇಕು. ಅದಾದ್ಮೇಲೆ ನೀವು ಮಾಡಿ ಈ ಫುಟ್ಪಾತ್ ಎಲ್ಲ ಹಾಕ್ಕೊಂಡು ಇದನ್ನು ಹೇಳ್ತಾ ನಾನು ನಿಮಗೆ ಒಂದನೇ ತಿಳಿಸ್ತಾ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಜೈ ಆಲ್ ಇಂಡಿಯಾ ಪಬ್ಲಿಕ್ ರೈಟ್ಸ್.